ಎಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಹೃತ್ಪೂರ್ವಕವಾದ ನಮಸ್ಕಾರಗಳು. ಇಂದು ತಮಗೆಲ್ಲರಿಗೂ 5ನೇ ಸ್ಥಾನದ ವಿಚಾರದ ಬಗ್ಗೆ ತಿಳಿಸಿಕೊಡಲು ಬಂದಿರುತ್ತೇನೆ. ಅಂದರೆ ಲಗ್ನದಿಂದ 5ನೇ ಭಾವ. ಈ ಭಾವದಲ್ಲಿ ಯಾವ ಗ್ರಹಗಳಿದ್ದರೆ ಏನು ಫಲಗಳು ನೀಡುತ್ತದೆ ಒಂದು ವ್ಯಕ್ತಿಗೆ ಎನ್ನುವುದನ್ನು ತಿಳಿದುಕೊಂಡು ಬರೋಣ. 5ನೇ ಸ್ಥಾನ. ಒಂದು ಜಾತಕದಲ್ಲಿ 5ನೇ ಸ್ಥಾನವನ್ನು ಪುತ್ರ ಸ್ಥಾನ, ಪೂರ್ವ ಪುಣ್ಯ ಸ್ಥಾನ ಎಂದು ಸಹ ಕರೆಯುತ್ತಾರೆ. ಇದಲ್ಲದೆ ಒಬ್ಬ ಜಾತಕನ ಬುದ್ಧಿವಂತಿಕೆಯನ್ನು ಈ ಸ್ಥಾನದಿಂದ ತಿಳಿದುಕೊಳ್ಳಬಹುದಾಗಿದೆ. ಇಂದಿನ ಜನ್ಮದಲ್ಲಿ ಜಾತಕನು ಮಾಡಿರುವ ಪುಣ್ಯ ಹಾಗೂ ಅಶುಭ ಕರ್ಮಗಳ ಬಗ್ಗೆ, ಜಾತಕನ ಮನೆದೇವರ ಬಗ್ಗೆ, ಮನೆದೇವರು ಯಾರು ಎಂಬುದರ ಬಗ್ಗೆ ಸಹ ಈ ಸ್ಥಾನದಿಂದ ತಿಳಿದುಕೊಳ್ಳಬಹುದಾಗಿದೆ. ಮೊದಲನೆಯದಾಗಿ ಪುತ್ರ ಭಾಗ್ಯ. 5ನೇ ಸ್ಥಾನವನ್ನು ನೋಡಿ ಒಬ್ಬರಿಗೆ ಪುತ್ರ ಭಾಗ್ಯ ಹೇಗಿದೆ ಎಂಬುದನ್ನು ಸಹ ತಿಳಿದುಕೊಳ್ಳಬಹುದು. 5ನೇ ಸ್ಥಾನದ ಅಧಿಪತಿ ಸ್ವಂತ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರಬೇಕು. 5ನೇ ಸ್ಥಾನ ಬಲವಾಗಿರಬೇಕು ಹಾಗೂ ಪುತ್ರಕಾರಕನಾದ ಗುರುಗ್ರಹವು ಬಲವಾಗಿರಬೇಕು. ಆಗ ಖಂಡಿತವಾಗಿಯೂ ಅವರಿಗೆ ಮಕ್ಕಳ ಭಾಗ್ಯ ಇದೆ ಎಂದು ಹೇಳಬಹುದು. 5ನೇ ಸ್ಥಾನದಲ್ಲಿ ಶುಭ ಗ್ರಹಗಳಿದ್ದರೆ ಒಳ್ಳೆಯದು, ಅಶುಭ ಗ್ರಹಗಳು ಇರಬಾರದು. ಅಶುಭ ಗ್ರಹಗಳು ಇದ್ದರೆ ಆ ಸ್ಥಾನ ಕೆಟ್ಟು ಹೋಗುತ್ತದೆ, ಪುತ್ರ ಭಾಗ್ಯಕ್ಕೆ ತಡೆಗಳು ಉಂಟಾಗುತ್ತದೆ. 5ನೇ ಸ್ಥಾನ ಹೇಗಿದೆ, 5ನೇ ಸ್ಥಾನದ ಅಧಿಪತಿ ಹೇಗಿದ್ದಾರೆ, 5ನೇ ಸ್ಥಾನದಲ್ಲಿ ಯಾವ ಗ್ರಹಗಳು ಇವೆ, 5ನೇ ಅಧಿಪತಿಯ ಜೊತೆಗೆ ಯಾರು ಸೇರಿದ್ದಾರೆ, 5ನೇ ಸ್ಥಾನವನ್ನು ಯಾವ ಗ್ರಹ ನೋಡುತ್ತಿದೆ ಎಂದು ಪರಿಶೀಲಿಸಿ ಪುತ್ರ ಭಾಗ್ಯವನ್ನು ತೀರ್ಮಾನಿಸಬಹುದು. 5ನೇ ಸ್ಥಾನದಲ್ಲಿ ಯಾವ ಗ್ರಹಗಳು ಇದ್ದರೆ ಒಳ್ಳೆಯದು, ಯಾವ ಗ್ರಹಗಳು ಇರಬಾರದು ಎಂಬುದನ್ನು ನೋಡೋಣ. ರವಿ ಗ್ರಹ. ರವಿ ಗ್ರಹ ಅರ್ಧ ಭಾಗ ಶುಭ ಗ್ರಹ ಹಾಗೂ ಅರ್ಧ ಭಾಗ ಅಶುಭ ಗ್ರಹವಾಗಿರುವುದರಿಂದ 5ನೇ ಸ್ಥಾನದಲ್ಲಿದ್ದರೆ ಆ ಸ್ಥಾನವು ಕೆಡುತ್ತದೆ. ಇದರಿಂದ ಪುತ್ರ ಭಾಗ್ಯ ಸಹ ಕೆಡುತ್ತದೆ. ಸಂತಾನ ಭಾಗ್ಯಕ್ಕೆ ರವಿ ಗ್ರಹ ತಡೆಗಳನ್ನು ಉಂಟು ಮಾಡುತ್ತಾನೆ. ಮಕ್ಕಳು ಜಾತಕನಿಗೆ ತಗ್ಗಿ ಬಗ್ಗಿ ನಡೆಯುವುದಿಲ್ಲ. ಒಂದು ವೇಳೆ 5ನೇ ಸ್ಥಾನ ರವಿ ಗ್ರಹದ ಸ್ವಂತ ಮನೆಯಾಗಿದ್ದರೂ ಅದು ಉತ್ತಮವಲ್ಲ. ಅಶುಭ ಗ್ರಹಗಳು ಕೇಂದ್ರ ಸ್ಥಾನದಲ್ಲಿ ಇರುವುದು ಒಳ್ಳೆಯದು. ಶುಭ ಗ್ರಹದ ಸಂಬಂಧವಾದರೆ ಒಳ್ಳೆಯ ಫಲಗಳು ಸಿಗುತ್ತದೆ. ಸೂರ್ಯಗ್ರಹ ದೈವ ಭಕ್ತಿಯಲ್ಲಿ, ದೈವ ನಂಬಿಕೆಯಲ್ಲಿ, ಧ್ಯಾನದಲ್ಲಿ ಆಸಕ್ತಿಯನ್ನು ಉಂಟು ಮಾಡುತ್ತಾನೆ. ಇದರಿಂದ ಹಲವು ಸಮಸ್ಯೆಗಳು ಪರಿಹಾರವಾಗುತ್ತದೆ. ರವಿ ಗ್ರಹ 5ರಲ್ಲಿದ್ದರೆ ಗಂಡು ಮಗುವಿನ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಚಂದ್ರಗ್ರಹ. ಚಂದ್ರಗ್ರಹ 5ನೇ ಸ್ಥಾನದಲ್ಲಿದ್ದರೆ ಇದು ಸ್ತ್ರೀ ಗ್ರಹವಾಗಿರುವುದರಿಂದ ಜಾತಕನಿಗೆ ಹೆಣ್ಣು ಮಕ್ಕಳ ಜನನವಾಗುವ ಸಾಧ್ಯತೆ ಇರುತ್ತದೆ. ಚಂದ್ರ ಶುಭವಾಗಿದ್ದರೆ ಶ್ರೇಷ್ಠ. ಜಾತಕನಲ್ಲಿ ಒಳ್ಳೆಯ ಗುಣ ಹಾಗೂ ನಡತೆ ಇರುತ್ತದೆ. ಬುದ್ಧಿಸ್ಥಾನವಾದ 5ನೇ ಸ್ಥಾನದಲ್ಲಿ ಮನೋಕಾರಕ ಚಂದ್ರ ಇರುವುದರಿಂದ ಇವರು ಬುದ್ಧಿವಂತರಾಗಿರುತ್ತಾರೆ. ಇವರಿಗೆ ಗುಣವಂತ ಪತಿ ಅಥವಾ ಪತ್ನಿ ಮತ್ತು ಮಕ್ಕಳ ಭಾಗ್ಯವು ದೊರೆಯುತ್ತದೆ. ಕೀರ್ತಿ, ಗೌರವ, ಕಲೆಗಳಲ್ಲಿ ಜ್ಞಾನ ಉಂಟಾಗುತ್ತದೆ. ಎಲ್ಲರನ್ನೂ ಆಕರ್ಷಿಸುವಂತೆ ಮಾತನಾಡುತ್ತಾರೆ. ಒಳ್ಳೆಯ ಪುತ್ರರೂ ಸಹ ಇರುತ್ತಾರೆ. ಇವರು ಸಾಮಾನ್ಯವಾಗಿ ಹೆಣ್ಣು ದೇವರನ್ನು ಪೂಜಿಸುತ್ತಾರೆ. ಇದೇ ಚಂದ್ರ ಕ್ಷೀಣಚಂದ್ರನಾಗಿದ್ದರೆ ಬುದ್ಧಿ ಮಂದವಾಗಿರುತ್ತದೆ. ಕುಜಗ್ರಹ. ಅಶುಭ ಗ್ರಹವಾದ ಕುಜಗ್ರಹ 5ನೇ ಸ್ಥಾನದಲ್ಲಿರುವುದು ಒಳ್ಳೆಯದಲ್ಲ. ಕುಜ 5ನೇ ಸ್ಥಾನದಲ್ಲಿರುವುದರಿಂದ ಕೆಲವೊಮ್ಮೆ ಮಕ್ಕಳಿಗೆ ತೊಂದರೆ ಉಂಟಾಗಬಹುದು. ಗಂಡು ಮಕ್ಕಳ ಭಾಗ್ಯ ಇವರಿಗೆ ಇರುತ್ತದೆ, ಆದರೆ ಮಕ್ಕಳಿಂದ ಇವರಿಗೆ ಆದಾಯ ಇರುವುದಿಲ್ಲ. ಅಶುಭವಾಗಿದ್ದರೆ ಪೂರ್ವಿಕ ಆಸ್ತಿಗಳಲ್ಲಿ ತೊಂದರೆಗಳು ಉಂಟಾಗಬಹುದು. ಕೀರ್ತಿ ಗೌರವಗಳಿಗೆ ಧಕ್ಕೆ ಉಂಟಾಗಬಹುದು. ಸೋದರ ಮಾವನ ಜೊತೆ ಸಂಬಂಧ ಸರಿಯಾಗಿರುವುದಿಲ್ಲ. ಮಕ್ಕಳು ಇವರ ಮಾತುಗಳನ್ನು ಕೇಳದೇ ಇರಬಹುದು. ಕುಜ ಶುಭವಾಗಿದ್ದರೆ ಶುಭ ಫಲಗಳು ಸಿಗುತ್ತವೆ. ಬುಧ ಗ್ರಹ. 5ನೇ ಮನೆಯಲ್ಲಿ ಬುಧ ಗ್ರಹ ಒಂಟಿಯಾಗಿ ಇದ್ದರೆ ಒಳ್ಳೆಯದು. ಅತ್ಯಂತ ಶುಭ ಫಲಗಳನ್ನು ನೀಡುತ್ತಾನೆ. ಇದರಿಂದ ಜಾತಕನು ಬುದ್ಧಿವಂತನಾಗಿರುತ್ತಾನೆ. ಮಕ್ಕಳ ಭಾಗ್ಯ ಸಹ ಇರುತ್ತದೆ. ಜಾತಕನ ಪೂರ್ವಿಕ ಆಸ್ತಿಗಳು ಜಾತಕನಿಗೆ ಸಿಗುತ್ತದೆ. ರವಿಯೂ ಸೇರಿ ಪಾಪಿಗಳ ಜೊತೆ ಬುಧ ಇದ್ದರೆ ಅತ್ಯಂತ ಅಶುಭ ಫಲಗಳು ಉಂಟಾಗಬಹುದು. ಪುತ್ರ ಭಾಗ್ಯಕ್ಕೆ ತಡವಾಗಬಹುದು. ಕೆಲವು ವೇಳೆ ಕಡಿಮೆ ಪುತ್ರರು ಜನಿಸುತ್ತಾರೆ. ಆದರೆ ಬುಧ ಗ್ರಹ 5ನೇ ಸ್ಥಾನದಲ್ಲಿರುವುದರಿಂದ ಅತ್ಯಂತ ಬುದ್ಧಿವಂತ ಮಕ್ಕಳು ಜನಿಸುತ್ತಾರೆ. ಹುಟ್ಟುವ ಮಕ್ಕಳು ಪ್ರಖ್ಯಾತರು, ಮೇಧಾವಿಗಳು ಆಗಿರುತ್ತಾರೆ. ಪೂರ್ವಿಕರ ಆಸ್ತಿಗಳು ಜಾತಕನಿಗೆ ಸಿಗುತ್ತವೆ. ಗುರುಗ್ರಹ. 5ನೇ ಮನೆಯಲ್ಲಿ ಗುರುಗ್ರಹ ಇರುವುದು ಅತ್ಯಂತ ಶ್ರೇಷ್ಠವೇ ಆಗುತ್ತದೆ. ಸ್ವಂತ ಮನೆಯಲ್ಲಿ ಗುರು ಇದ್ದರೆ ಅತ್ಯಂತ ಯೋಗವಾಗುತ್ತದೆ. 5, 7, 9ನೇ ಮನೆಗಳಲ್ಲಿ ಗುರು ಇದ್ದರೆ ಲಗ್ನವನ್ನು ನೋಡುತ್ತಾನೆ. ಅದರಿಂದ ಲಗ್ನವು ಬಲವಾಗುತ್ತದೆ. ಗುರುಗ್ರಹ ಪುತ್ರಕಾರಕವಾಗಿರುವುದರಿಂದ 5ನೇ ಸ್ಥಾನದಲ್ಲಿ ಹೆಚ್ಚು ಶುಭವಾಗಿದ್ದರೆ ಕಾರಕೋ ಭಾವನಾಸ್ತಿ ಆಗುತ್ತದೆ. ಪುತ್ರ ಸ್ಥಾನಕ್ಕೆ ತೊಂದರೆ ಉಂಟಾಗಬಹುದು. ಇದರಿಂದ ಜಾತಕನಿಗೆ
ಪುತ್ರ ಸಂತಾನ ಭಾಗ್ಯವು ತಡವಾಗಬಹುದು. ಆದರೆ ಹುಟ್ಟುವ ಮಕ್ಕಳು ಒಳ್ಳೆಯ ಬುದ್ಧಿವಂತರು, ಮೇಧಾವಿಗಳು, ವಿದ್ಯಾವಂತರು ಆಗಿರುತ್ತಾರೆ. ಎಲ್ಲರಿಗೂ ಸಹಾಯ ಮಾಡುವವರಾಗಿರುತ್ತಾರೆ. ಇವರು ಸಮಾಜಕ್ಕೆ ಮಾರ್ಗದರ್ಶಕರಾಗಿ ಕೆಲಸ ಮಾಡುತ್ತಾರೆ. ಪೂರ್ವ ಪುಣ್ಯಸ್ಥಾನ ಬಲವಾಗಿರುವುದರಿಂದ ಪೂರ್ವಿಕರ ಆಸ್ತಿಗಳು ಇವರಿಗೆ ದೊರಕುತ್ತವೆ. ತಂದೆ ತಾಯಿಗಳಿಗೆ ಸಹಾಯ ಮಾಡುವ ಮಕ್ಕಳು ಹುಟ್ಟುತ್ತಾರೆ. ಇವರ ಪುತ್ರರು ಮಹಾನ್ ವ್ಯಕ್ತಿಗಳ ಆಶೀರ್ವಾದ ಪಡೆದವರಾಗಿರುತ್ತಾರೆ. ಕೀರ್ತಿ, ಶಾಸ್ತ್ರ, ಜ್ಞಾನ, ಹಿರಿಯರ ಸ್ನೇಹ, ತೀರ್ಥಯಾತ್ರೆ, ಸಮಾಜ ಸೇವೆ, ಮರ್ಯಾದೆ, ಗೌರವ ಎಲ್ಲವನ್ನೂ ಗುರುಗ್ರಹ ನೀಡುತ್ತದೆ. ಶುಕ್ರಗ್ರಹ 5ನೇ ಮನೆಯಲ್ಲಿ ಶುಭ ಗ್ರಹವಾದ ಶುಕ್ರಗ್ರಹ ಇರುವುದು ಬಹಳ ಒಳ್ಳೆಯ ಫಲಗಳನ್ನು ನೀಡುತ್ತದೆ. ಶುಕ್ರ ಸ್ತ್ರೀ ಗ್ರಹವಾಗಿರುವುದರಿಂದ ಜಾತಕನಿಗೆ ಹೆಣ್ಣು ಮಕ್ಕಳು ಹೆಚ್ಚಾಗಿ ಜನಿಸಬಹುದು. ಹುಟ್ಟುವ ಹೆಣ್ಣು ಮಗು ಅಂದವಾಗಿ ಎಲ್ಲರನ್ನೂ ಆಕರ್ಷಿಸುವಂತಹ ವ್ಯಕ್ತಿತ್ವವನ್ನು ಹೊಂದಿರುತ್ತದೆ. ಪೂರ್ವ ಪುಣ್ಯಸ್ಥಾನದಲ್ಲಿ ಶುಕ್ರ ಇರುವುದರಿಂದ ಇದು ಅನುಕೂಲಕರವಾದ ಉತ್ತಮವಾದ ಜೀವನವನ್ನು ನೀಡುತ್ತದೆ. ಎಲ್ಲರೂ ಹೊಗಳಿ ಮೆಚ್ಚುವಂತಹ ಜೀವನವು ಇವರದ್ದಾಗಿರುತ್ತದೆ. ಪುರುಷ ಜಾತಕವಾದರೆ ಅಂದವಾದ ಸ್ತ್ರೀಯನ್ನು ವಿವಾಹವಾಗುತ್ತಾನೆ. ಸ್ತ್ರೀಯ ಜಾತಕವಾದರೆ ಅಂದವಾದ ಪುರುಷನನ್ನು ವಿವಾಹವಾಗುತ್ತಾಳೆ. ಈ ಸ್ಥಾನ ದೈವಿಕ ಸ್ಥಾನವಾಗಿರುವುದರಿಂದ ಪೂಜೆ, ಹೋಮ, ಯಾಗಗಳನ್ನು ಮಾಡುವುದಕ್ಕೆ ಜಾತಕನು ಆಸಕ್ತಿ ಹೊಂದಿರುತ್ತಾನೆ. ಎಲ್ಲರಿಗೂ ಗೌರವವನ್ನು ನೀಡುತ್ತಾನೆ. ಯಾವುದೇ ಸಂದರ್ಭದಲ್ಲಿ ತನಗೆ ಎಲ್ಲರೂ ಗೌರವ ಕೊಡಬೇಕೆಂದು ಬಯಸುತ್ತಾನೆ. ತನ್ನ ಗೌರವವನ್ನು ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ. ಜಾತಕನು ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿದವನು ಆಗಿರುತ್ತಾನೆ. ಜಾತಕನು ಭಕ್ತಿವಂತ, ಬುದ್ಧಿವಂತ, ಶಾಸ್ತ್ರದಲ್ಲಿ ಜ್ಞಾನವನ್ನು ಹೊಂದಿರುವವನು ಆಗಿರುತ್ತಾನೆ. ಪೌರಾಣಿಕ ಇತಿಹಾಸ ವಿಚಾರಗಳನ್ನು ತಿಳಿದವನು, ವೇದಗಳಲ್ಲಿ ಪಂಡಿತನು ಆಗಿರುತ್ತಾನೆ. ಸಂಗೀತ, ಮಂತ್ರಗಳ ಜ್ಞಾನ ಇವನಿಗಿರುತ್ತದೆ. ಮಾನ್ ಯೋಗಿಗಳ ಒಡನಾಟವನ್ನು ಹೊಂದಿರುತ್ತಾನೆ. ತೀರ್ಥಯಾತ್ರೆಗಳಿಗೆ ಹೆಚ್ಚು ಹೋಗುತ್ತಿರುತ್ತಾನೆ. ನಿತ್ಯ ಪೂಜೆ, ದೇವತಾ ಕಾರ್ಯಗಳನ್ನು ಮಾಡುವವನಾಗಿರುತ್ತಾನೆ. ಕೀರ್ತಿವಂತನೂ ಆಗಿರುತ್ತಾನೆ. ಗೌರವವಂತನೂ ಆಗಿರುತ್ತಾನೆ. ಒಂದಕ್ಕಿಂತ ಹೆಚ್ಚು ಉದ್ಯೋಗಗಳನ್ನು ಮಾಡುತ್ತಿರುತ್ತಾನೆ. ಶನಿ ಗ್ರಹ ಅಶುಭ ಗ್ರಹವಾದ ಶನಿ ಗ್ರಹ 5ನೇ ಸ್ಥಾನದಲ್ಲಿರುವುದು ಪುತ್ರ ಭಾಗ್ಯಕ್ಕೆ ತೊಡಕಾಗಬಹುದು. ರವಿ ಮತ್ತು ಶನಿ ಇಬ್ಬರು ತಂದೆ ಮಕ್ಕಳು, ಆದರೂ ಇವರು ಬದ್ಧ ವೈರಿಗಳಾಗಿದ್ದಾರೆ. ಅದೇ ಥರ 5ನೇ ಸ್ಥಾನದಲ್ಲಿ ಶನಿ ಗ್ರಹ ಇದ್ದರೆ ಅವನಿಗೆ ಜನಿಸುವ ಮಕ್ಕಳು ತಂದೆಗೆ ಕೆಲವೊಮ್ಮೆ ವಿರೋಧಿಗಳಾಗಿರುತ್ತಾರೆ. ತಂದೆ ಮಗನ ಸಂಬಂಧ ಉತ್ತಮವಾಗಿಲ್ಲದೇ ಇರಬಹುದು. ಪೂರ್ವಿಕರ ಆಸ್ತಿಗಳಲ್ಲಿ ನಷ್ಟಗಳನ್ನು ಉಂಟು ಮಾಡಬಹುದು. ಗೌರವಕ್ಕೆ ಧಕ್ಕೆಯನ್ನು, ಅವಮಾನಗಳನ್ನು ಉಂಟು ಮಾಡಬಹುದು. ಒಂದು ವೇಳೆ ಗುರುಗ್ರಹ ಈ ಸ್ಥಾನವನ್ನು ನೋಡಿದರೆ ಈ ಫಲಗಳು ಬದಲಾಗುತ್ತವೆ. ಅಂದರೆ ಪ್ರಾರಂಭದಲ್ಲಿ ಪುತ್ರರು ತಂದೆಗೆ ವಿರೋಧವನ್ನು ವ್ಯಕ್ತಪಡಿಸಿ ನಂತರ ಸಮಾಧಾನವಾಗಿ ವರ್ತಿಸುವಂತರಾಗಿರುತ್ತಾರೆ. ಪೂರ್ವ ಪುಣ್ಯಸ್ಥಾನದಲ್ಲಿ ಶನಿ ಗ್ರಹ ಇರುವುದರಿಂದ ಈ ಸ್ಥಾನವು ಕೆಟ್ಟು ಹೋಗಬಹುದಾದ ಸಾಧ್ಯತೆಗಳಿರುತ್ತದೆ. ಆದರೆ ಈ ಫಲಗಳು ಗುರು ನೋಡಿದರೆ ಬದಲಾಗುತ್ತವೆ. 5ನೇ ಸ್ಥಾನದಲ್ಲಿ ರಾಹು ಗ್ರಹ ಇದ್ದರೆ ಹೆಣ್ಣು ಮಕ್ಕಳು ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ರಾಹು ತ್ರಿಕೋನದಲ್ಲಿದ್ದರೆ ಒಂದು ಕೇಂದ್ರಾಧಿಪತಿ ಜೊತೆ ಸೇರಿದ್ದರೆ ಒಳ್ಳೆಯ ಫಲಗಳನ್ನು ಕೊಡುತ್ತಾನೆ. ಅದೇ ಕೇಂದ್ರದಲ್ಲಿ ಇದ್ದರೆ ಒಂದು ತ್ರಿಕೋನದ ಅಧಿಪತಿಯ ಜೊತೆ ಸೇರಿದ್ದರೆ ಒಳ್ಳೆಯ ಫಲಗಳನ್ನು ಕೊಡುತ್ತಾನೆ. 5ನೇ ಸ್ಥಾನದಲ್ಲಿ ರಾಹು 1, 4, 7, 10ನೇ ಅಧಿಪತಿಯ ಜೊತೆ ಸೇರಿದ್ದರೆ ಶುಭ ಫಲಗಳನ್ನು ನೀಡುತ್ತಾನೆ. ರಾಹು ಶುಭ ಗ್ರಹದ ಮನೆಯಲ್ಲಿದ್ದು ಶುಭವಾಗಿದ್ದರೆ ಶುಭ ಫಲಗಳನ್ನೇ ನೀಡುತ್ತಾನೆ. ಕೇತು ಗ್ರಹ ಪುತ್ರ ಸ್ಥಾನವಾದ 5ನೇ ಮನೆಯಲ್ಲಿ ಕೇತು ಇದ್ದರೆ ಪುತ್ರ ದೋಷವೂ ಇರುವುದಿಲ್ಲ. ಹೆಣ್ಣು ಸಂತಾನವಾಗುವ ಸಾಧ್ಯತೆಗಳು ಅಧಿಕವಾಗಿರುತ್ತದೆ. ಗುರು ನೋಡಿದರೆ ಗಂಡು ಮಕ್ಕಳ ಜನನವಾಗಬಹುದು. ಅಶುಭ ಗ್ರಹಗಳ ಜೊತೆ ಸೇರಿದ್ದರೆ ಪುತ್ರ ಭಾಗ್ಯಕ್ಕೆ ತೊಂದರೆಯಾಗುತ್ತದೆ. ಇಲ್ಲಿಯವರೆಗೆ 5ನೇ ಸ್ಥಾನದಲ್ಲಿ ಯಾವ ಯಾವ ಗ್ರಹಗಳು ಇದ್ದರೆ ಏನು ಫಲ ಎಂದು ತಿಳಿದುಕೊಂಡು ಬಂದೆವು. ಈ ಎಲ್ಲ ಲೆಕ್ಕಾಚಾರಗಳ ಪ್ರಕಾರ 5ನೇ ಮನೆ ಕೆಟ್ಟು ಹೋದರೂ ಸಹ ಗುರುಗ್ರಹ 5ನೇ ಮನೆಯನ್ನು ನೋಡಿದರೆ ಶುಭ ಫಲಗಳು ಉಂಟಾಗುತ್ತವೆ. ಇಂದಿನ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿಗಳೆಲ್ಲವೂ ಗುಣಲಕ್ಷಣಗಳಿಗೆ ಮಾತ್ರ ಸೀಮಿತವಾಗಿರುತ್ತದೆ. ಉಳಿದಂತೆ ಆ ವ್ಯಕ್ತಿಯ ಪ್ರಸ್ತುತ ನಡೆಯುತ್ತಿರುವ ದಶಾ, ಭುಕ್ತಿ, ಅಂತರ್ಭುಕ್ತಿಗಳೇ ಪ್ರಾಮುಖ್ಯತೆಯನ್ನು ಪಡೆದಿರುತ್ತದೆ.